ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಯಾರಿಗಾದರೂ ಒಂದು ಧನ್ಯವಾದ ತಿಳಿಸೋದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಆ ವ್ಯಕ್ತಿಯ ಹೆಸರನ್ನು ತಿಳಿಸಿ, ಧನ್ಯವಾದ ತಿಳಿಸಿ. ಅದು ಚಿಕ್ಕ ಸಹಾಯನೇ ಆಗಿರ್ಬೋದು ಅಥವಾ ದೊಡ್ಡ ಸಹಾಯನೇ ಆಗಿರ್ಬೋದು. ಎಲ್ಲಾದರೂ ನಿಮಗೆ ಗೊತ್ತಿಲ್ಲದೇನೋ ಆ ವ್ಯಕ್ತಿಗೆ ನೀವು ಧನ್ಯವಾದ ತಿಳಿಸೋಕ್ ಆಗದಿದ್ರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಕೆಲವೊಮ್ಮೆ ನೀವು ಏನನ್ನ ಮಾಡದೆ ಕೆಟ್ಟವರಾಗ್ತೀರಾ. ಯಾಕಂದ್ರೆ ಜನರು ಬಯಸಿದನ್ನ ನೀವು ಮಾಡದೇ ಇರೋದಕ್ಕೆ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡಿ, ನೀವು ಮತ್ತಷ್ಟು ಕೆಳಗೆ ಹೋಗ್ತೀರಿ. ಪ್ರೀತಿ ಹುಟ್ಟಲು ಕ್ಷಣ ಸಾಕಂತೆ, ಪ್ರೀತಿಸಿದವರು ಸಿಗ್ಬೇಕಂದ್ರೆ ಋಣ ಬೇಕಂತೆ. ಯಾರಿಗಾದ್ರೂ ಸಹಿಸಿಕೊಳ್ಳುವಷ್ಟು ನೋವು ಕೊಡಿ, ಸತ್ತು ಹೋಗುವಷ್ಟಲ್ಲ. ಪ್ರೀತಿ ಅನ್ನೋದು ಕಣ್ಣಲ್ಲಿ ಹುಟ್ಟಿ ಖಾಲಿಯಾಗೋ ಕಣ್ಣೀರಾಗಬಾರ್ದು. ಮನಸ್ಸಲ್ಲಿ ಹುಟ್ಟಿ ಮಣ್ಣಾದ್ರೂ ಮರೆಯಲಾಗದ ನೆನಪಾಗಿರಬೇಕು. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನ ಎಂದೂ ಸ್ವೀಕರಿಸೋದಿಲ್ಲ. ಜೀವನದಲ್ಲಿ ಆಸೆ ಪಡೋ ತಪ್ಪಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಸೆ ಪಡಬೇಕು ಅಷ್ಟೇ. ಯಾರ ಜೊತೆ ಮಾತಾಡಿದ್ರೂ ಸ್ವಲ್ಪ ಹೊತ್ತು ಮಾತಾಡಿ ಸುಮ್ಮನೆ ಆಗಿಬಿಡ್ತೇವೆ. ಆದರೆ ನಮ್ಮ ಮನಸ್ಸಿಗೆ ಇಷ್ಟ ಆದವರ ಜೊತೆ ಮಾತಾಡೋಕೆ ಏನು ಇಲ್ಲದೆ ಹೋದ್ರು ಹೇಳು, ಏನಾದ್ರೂ ಹೇಳು ಅಂತಾನೆ ಇರ್ತೀವಿ. ಅವರು ನಮ್ಮ ಜೊತೆ ಎಷ್ಟು ಹೊತ್ತು ಮಾತಾಡಿದ್ರು ಇನ್ನೂ ಏನೋ ಮಾತಾಡಬೇಕು ಅನ್ಸುತ್ತೆ. ದೇವರು ಎಲ್ಲವನ್ನ ಕೊಡ್ತಾನೆ, ಆದರೆ ಬೇಕಾಗಿರುವ ವ್ಯಕ್ತಿಗಳನ್ನ ನಮ್ಮಿಂದ ದೂರ ಇಟ್ಟಿರ್ತಾನೆ. ಪ್ರೀತಿ ಎಂದರೆ ಎಂತಹ ಕಷ್ಟ ಇರಲಿ ಸುಖವೇ ಬರಲಿ, ನಂಬಿ ಬಂದವಳನ್ನು ಕಣ್ಣು ರೆಪ್ಪೆಯಂತೆ ಕಾಪಾಡಿಕೊಂಡು ಹೋಗೋದೇ ನಿಜವಾದ ಪ್ರೀತಿ. ಮುರಿದು ಬೀಳುವ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು ನಿಜ, ಆದರೆ ಉಳಿಸಿಕೊಳ್ಳೋ ಉದ್ದೇಶ ಇಬ್ಬರಿಗೂ ಇರಬೇಕು. ಇಲ್ಲಾಂದ್ರೆ ಆ ಪ್ರಯತ್ನಕ್ಕೆ ಅರ್ಥವೇ ಇರೋದಿಲ್ಲ. ಕೂಡಿಟ್ಟ ಹಣ, ಬಚ್ಚಿಟ್ಟ ಪ್ರೀತಿ ಯಾವತ್ತಿದ್ರೂ ಬೇರೆಯವರ ಪಾಲೆ. ದುಃಖ ತುಂಬ ಇದೆ, ಆದರೆ ಹೇಳಿಕೊಳ್ಳಲು ನನ್ನವರು ಅಂತ ಯಾರೂ ಇಲ್ಲ. ಮರಣದವರೆಗೂ ಉತ್ತರ ಸಿಗದ ಏಕೈಕ ಪ್ರಶ್ನೆ ಅಂದ್ರೆ ಯಾರನ್ನ ನಂಬೋದು? ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ಒಬ್ಬರಿಗಾಗಿ ಪದೇ ಪದೇ ಬೇಡ್ಕೊಳ್ತಾರೋ ಅಂಥ ವ್ಯಕ್ತಿಗಳನ್ನ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಆ ವ್ಯಕ್ತಿ ನಿಮಗಾಗಿಯೇ ತಮ್ಮ ಆತ್ಮಗೌರವವನ್ನ ಕಳೆದುಕೊಂಡಿರ್ತಾರೆ. ನಾಯಿಗಳಿಗೆ ಊಟ ಹಾಕಿ ಬೇಜಾರಿಲ್ಲ, ಯಾಕಂದ್ರೆ ಅವು ಯಾವಾಗ ನಮ್ಮನ್ನ ಕಂಡರೂ ಕೃತಜ್ಞತೆಯಿಂದ ಬಾಲ ಅಲ್ಲಾಡಿಸ್ತವೆ. ಆದರೆ ಈ ಮನುಷ್ಯ ಇದ್ದಾನಲ್ಲ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ತಟ್ಟೆಯಲ್ಲೇ ತಿಂದು ಉಂಡು ಕೊನೆಗೆ ನಮಗೆ ಕೇಡು ಬಯಸ್ತಾನೆ. ತಾನಾಗಿ ಬಂದದನ್ನ ಸ್ವೀಕರಿಸು, ತಿರಸ್ಕರಿಸಬೇಡ. ಯಾಕಂದ್ರೆ ನಿನಗೇನು ಒಳ್ಳೇದು ಅದನ್ನು ದೇವರು ಕೊಟ್ಟೆ ಕೊಡ್ತಾನೆ, ನೆನಪಿರ್ಲಿ. ಸೋತಾಗ ಸಂತೈಸಿದವರಿಗಿಂತ ಸಂತೋಷ ಪಟ್ಟವರೇ ಹೆಚ್ಚು. ಪುಸ್ತಕಗಳಿಗಿಂತ ಜನಗಳೇ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಬೇರೆಯವರು ನಿನ್ನನ್ನು ನಿಂದಿಸಿದಾಗ ನಿನಗೆಷ್ಟು ನೋವಾಗ್ತದೆಯೋ ಅದೇ ರೀತಿ ನೀನು ಬೇರೆಯವರನ್ನ ನಿಂದಿಸಿದಾಗ ಅವರಿಗೂ ಅಷ್ಟೇ ನೋವಾಗ್ತದೆ ಎಂಬುದನ್ನ ಮರೆಯಬೇಡ. ಮನುಷ್ಯ ಬದುಕಿರುವಾಗಲೇ ಅವನನ್ನ ಮಾನಸಿಕವಾಗಿ ಸತ್ತಂತೆ ಮಾಡುವ ಎರಡು ಬಲವಾದ ಆಯುಧಗಳು, ಒಂದು ಅನುಮಾನ, ಮತ್ತೊಂದು ಅವಮಾನ. ನೋವು ಕಣ್ಣೀರಿನಲ್ಲಿ ಮಾತ್ರವಲ್ಲ, ಕೆಲವೊಮ್ಮೆ ನಗುವಿನಲ್ಲೂ ಅಡಗಿರ್ತದೆ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಅಂದ್ರೆ ಒಮ್ಮೆ ಹಾರಿ ಹೋದ್ರೆ ಎಂದೆಂದಿಗೂ ಹಿಂತಿರುಗಿ ಬರೋದಿಲ್ಲ. ನೀವು ಯಾರನ್ನಾದ್ರೂ ಬೈಯುವಾಗ ಪ್ರಾಣಿಗಳಿಗೆ ಹೋಲಿಸಿ ಬೈದು ಪಾಪ ಆ ಪ್ರಾಣಿಗಳಿಗೆ ಅವಮಾನ ಮಾಡಬೇಡಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಇರುವ ನಿಯತ್ತು, ಕೃತಜ್ಞತೆ ಮನುಷ್ಯನಿಗಿಲ್ಲ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ, ಸಮಯ ತುಂಬಾ ಜನರ ಪರಿಚಯಿಸುತ್ತೆ, ಸಂದರ್ಭ ಜೊತೆ ಇರುವವರ ನಿಜವಾದ ಮುಖಗಳನ್ನು ಪರಿಚಯಿಸುತ್ತೆ. ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ. ಯಾರಾದ್ರೂ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದ್ರೆ ಇವತ್ತಿನ ಅವನ ಸ್ಥಾನಮಾನಗಳಿಗೆ ಹೆದರಿ ಅವನನ್ನು ಬೆನ್ನ ಹಿಂದೆ ಬೈಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅವನು ಮಾಡಿರುವ ತಪ್ಪನ್ನು ತಿದ್ದಬೇಕು ಅಂದ್ರೆ ಅವನ ಮುಂದೆ ಧೈರ್ಯದಿಂದ ಮಾತಾಡಬೇಕು. ನೋವಿಲ್ಲದ ಮನಸ್ಸು ಯಾವುದು? ಕಂಬನಿ ಇಲ್ಲದ ಕಣ್ಣು ಯಾವುದು? ಇಲ್ಲಿ ಮೌನವೇ ಸಮಾಧಾನ, ಒಂಟಿತನವೇ ಬಹುಮಾನ. ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗೋ ಸಹಜ, ಆದರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ನನಗೆ ನೋವಿನ ಪರಿಚಯವಿದೆ, ಹಾಗಾಗಿ ನಾನು ಯಾರನ್ನು ನೋಯಿಸೋಕೋಗಲ್ಲ. ಆದರೆ ನನಗಾದ ನೋವನ್ನು ಮತ್ತು ನೋಯಿಸಿದವರನ್ನ ಮಾತ್ರ ಎಂದಿಗೂ ನಾನು ಮರೆಯಲ್ಲ. ನೆನಪಿಡು, ಕರಗದವರ ಮುಂದೆ ಕಣ್ಣೀರಾಕ್ಬೇಡ, ಕರುಣೆ ಇಲ್ಲದವರ ಮುಂದೆ ನಿನ್ನ ಕಷ್ಟ ಹೇಳ್ಬೇಡ. ಕೊನೆಯಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ ಕೇಳಿರುವೆ, ಅದಕ್ಕಾಗಿ ಜೀವನದ ಕೊನೆ ಪುಟದ ನಿರೀಕ್ಷೆಯಲ್ಲಿದ್ದೇನೆ. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನ ಇಷ್ಟಪಡ್ತಾರೆ, ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಶ್ರೀಮಂತವಾದುದೆಂದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ನಂಬಿಸಿ ಕತ್ತು ಕೊಯ್ಯುವವರಯ್ಯ, ತಿನ್ನೋ ಅನ್ನವ ಕಿತ್ತುಕೊಳ್ಳುವವರಯ್ಯ,
ಬೆಳವಣಿಗೆ ಸಹಿಸದೆ ಕಣ್ಣುರಿಯುವರಯ್ಯ, ಇದ ಮಾಡುವವರು ಬೇರ್ಯಾರು ಅಲ್ಲವಯ್ಯ ನಿನ್ನವರಯ್ಯ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕಾಗದ ಬಂಧು, ಸಮಯವನ್ನೇ ನೀಡದ ಸಂಬಂಧ, ಭಾವನೆಗಳನ್ನು ಅರಿಯದ ಬಂಧುಗಳು, ಬತ್ತಿ ಹೋದ ನದಿಯಲ್ಲಿ ನೀರು ಹುಡುಕಿದ ಹಾಗೆ. ಮೌನವಾಗಿರುವುದು ತಪ್ಪು ಮಾಡಿದ್ದೇವೆ ಅಂತಲ್ಲ, ತಪ್ಪು ಮಾಡಬಾರ್ದು ಅಂತ. ಬಿದ್ದವನ ನೋಡಿ ನಗ್ಬೇಡ, ಬಡವನ ನೋಡಿ ಹಂಗಿಸ್ಬೇಡ, ಹಸಿದವನ ನೋಡಿ ತಿರಸ್ಕರಿಸಬೇಡ. ಕಾಲ ಚಕ್ರದಲ್ಲಿ ನಾವು ಒಬ್ಬರೆಂದು ಮರಿಬೇಡ. ಅನುಭವವಿಲ್ಲದವನ ಬರೀ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ತುಂಬಾ ಕಷ್ಟ. ಜಗತ್ತಿನಲ್ಲಿ ಔಷಧ ಇಲ್ಲದ ಏಕೈಕ ಹೊಲಸು ರೋಗ ಅಂದ್ರೆ ಅದು ಹೊಟ್ಟೆ ಕಿಚ್ಚು. ಗಳಿಸಬೇಕು ಅಂತ ಇದ್ರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತು ಭಿಕ್ಷುಕನು ಗಳಿಸ್ತಾನೆ. ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕಂದ್ರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ವಿದ್ಯೆ ಇಲ್ಲದವನಿಗೂ ಗೌರವ ಕೊಟ್ಟು ಮಾತಾಡುವವನೇ ವಿದ್ಯಾವಂತ. ಒಂಟಿಯಾಗಿರಬೇಕು ಎನ್ನುವರು ಅಹಂಕಾರಿಗಳಲ್ಲ. ಜೀವನದಲ್ಲಿ ಪ್ರತಿ ಸಂಬಂಧಕ್ಕೆ, ಪ್ರತಿಯೊಬ್ಬರಿಗೂ ಅರ್ಹತೆ ಮೀರಿ ಪ್ರೀತಿ, ಪ್ರೇಮ ಕೊಟ್ಟು ತಮ್ಮ ಸಂತೋಷವನ್ನ ಕಳೆದುಕೊಂಡವರು. ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕ್ಬೋದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಬೋದು. ಕಳೆದುಕೊಂಡಿದ್ದು ನಂಬಿಕೆ ಆದ್ರೆ ಹುಡುಕಿದ್ರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೇ ಬದಲಾಗ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಹಣದಿಂದ ಮಾಡಿದ್ದು ಮಾತ್ರ ಸಹಾಯವಲ್ಲ. ಸದುದ್ದೇಶದಿಂದ ಹೇಳುವ 4 ಒಳ್ಳೆಯ ಮಾತುಗಳು ಇತರರ ಬದುಕನ್ನ ಬೆಳಗಿಸಬಲ್ಲವು. ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರು ನಮ್ಮ ಸೋಲಿಗಾಗಿ ಕಾದು ಕುಳಿತಿರ್ತಾರನ್ನೋದು ಅಷ್ಟೇ ಸತ್ಯ. ಕೆಲವರು ಎಷ್ಟೇ ಒಳ್ಳೆಯವರ ರೀತಿ ನಾಟಕ ಮಾಡಿದ್ರು, ವಿಧಿಯಾಟದ ಮುಂದೆ ಬಯಲಾಗಿ ಆಗುತ್ತೆ ನಾಟಕ ಆಡೋರ ಜಾತಕ. ಶ್ರೀಮಂತನು ದುಡ್ಡು ಕೊಟ್ಟು ಹತ್ತಿರದಿಂದ ದೇವರನ್ನ ನೋಡುವನು, ಆದರೆ ದೂರ ನಿಂತ ಬಡವನ ನೋಡಲು ದೇವರೇ ಎದ್ದು ನಿಲ್ಲುವನು. ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡೋದಕ್ಕಿಂತ ನಮ್ಮನ್ನು ನಾವು ತಿದ್ದಿಕೊಳ್ಳೋದು ಒಳ್ಳೆಯದು. ಬಡತನ ಇದ್ದರೂ ಬಂಗಾರದಂಗೆ ಸಾಕಿದಾಳೆ ನನ್ನವ್ವ. ಯೋಚಿಸಿ ನೋಡಿದ್ರೆ ಎಲ್ಲರೂ ನಮ್ಮವರೇ, ಆದರೆ ಚಿಂತಿಸಿ ನೋಡಿದ್ರೆ ಯಾರೂ ನಮ್ಮವರಲ್ಲ. ಅರ್ಜುನ ಹೇಳ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲೋಕೆ ಅಂತ 100 ಜನ ಇದ್ರೆ ಕಾಯೋಕಂತ ಒಬ್ಬ ಇದ್ದೇ ಇರ್ತಾನೆ, ಅವನು ಪರಿಚಿತ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರ್ತಾನೆ. ಯಾರ ಬಗ್ಗೆ ಆಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿಯನ್ನ ಅರಿಯಲು ಪ್ರಯತ್ನಿಸಿ. ನಾವು ಯಾರ ಜೀವನದಲ್ಲೂ ಬಿಟ್ಟ ಸ್ಥಳವಾಗಬಾರ್ದು. ಯಾಕಂದ್ರೆ ಸಮಯ ಸಿಕ್ಕಾಗ ಅವರಿಗೆ ಬೇಕಾದ ಪದಗಳಿಂದ ತುಂಬಿ ಬಿಡ್ತಾರೆ. ನೊಂದುಕೊಳ್ಬೇಡ, ದೇವರಿದ್ದಾನೆ. ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಬದಲಾಗ್ತದೆ. ತಾಳ್ಮೆಯಿಂದಿರು, ಕಣ್ಣೀರು ಹಾಕ್ಬೇಡ. ನಿನ್ನ ಕಣ್ಣೀರಿನ ಪ್ರತಿ ಹನಿಗೆ ಬೆಲೆ ಭಗವಂತ ಕೊಡ್ತಾನೆ. ಸಮಸ್ಯೆಗಳು ಸಾವಿರಾರು, ಪರಿಹಾರ ಒಂದೇ, ತಾಳ್ಮೆ. ಯಾರ ಹತ್ತಿರನೇ ಆಗ್ಲಿ ನಾವು ಒಂದು ಸಲ ಕೆಟ್ಟವರು ಅಂತ ಅನಿಸ್ಕೊಂಡ್ಮೇಲೆ ಅವರಿಂದ ನಾವೇ ದೂರ ಹೋಗಬೇಕು. ಯಾಕಂದ್ರೆ ಮತ್ತೆ ಅವರಿಗೋಸ್ಕರ ಎಷ್ಟೇ ಒಳ್ಳೇದ್ ಮಾಡಿದ್ರು ಅದು ಅವರಿಗೆ ಕೆಟ್ಟದಾಗಿ ಕಾಣುತ್ತೆ. ಮನುಷ್ಯ ಸತ್ತರೆ 4 ಜನ ಗೊತ್ತಾಗುತ್ತೆ, ಆದ್ರೆ ಮನಸ್ಸು ಸತ್ತರೆ ಯಾರಿಗೂ ಗೊತ್ತಾಗಲ್ಲ. ಯಾರನ್ನೋ ಸಾಮಾನ್ಯ ಅಂತ ತಿಳಿಬೇಡಿ, ಯಾಕಂದ್ರೆ ಕಾಲದ ಜೊತೆಗೆ ಎಲ್ಲವೂ ಬದಲಾಗ್ತದೆ. ನೆನಪಿಟ್ಕೊಳ್ಳಿ, ತಪ್ಪು ಮಾಡಿದ ವ್ಯಕ್ತಿ ಜಾಸ್ತಿ ವಾದ ಮಾಡ್ತಾನೆ, ತಪ್ಪೇ ಮಾಡದ ವ್ಯಕ್ತಿ ಮೌನಕ್ಕೆ ಶರಣಾಗ್ತಾನೆ. ತಿಳಿದರೆ ಬಾಳು, ತಿಳಿಯದಿದ್ದರೆ ಹಾಳು. ತಿಳಿದವರ ಕೇಳು, ತಿಳಿಯಾಗಿ ಬಾಳು. ಕಡೆತನಕ ಮನುಷ್ಯನಿಗೆ ಪೂರ್ತಿ ಅರ್ಥ ಸಿಗದೆ, ಪೂರ್ಣ ಉತ್ತರ ಸಿಗದೆ ಉಳಿದುಕೊಳ್ಳುವ ಆ ಒಂದು ಪ್ರಶ್ನೆಯೇ ಜೀವನ. ಈ ದಿನ ಈ ಕ್ಷಣವನ್ನ ಚೆನ್ನಾಗಿರುವಂತೆ ಜೀವಿಸಿ, ಯಾಕಂದ್ರೆ ಇದು ಒಮ್ಮೆ ಕಳೆದ್ರೆ ಮತ್ತೆ ಮರಳಿಬಾರದು. ನಿಮಗೆ ಮೋಸ ಮಾಡಿದವರು ತಿರುಗಿ ಮತ್ತೆ ಸಿಹಿ ಮಾತುಗಳನ್ನಾಡಿ ನಿಮ್ಮಲ್ಲಿ ಬಂದರೆ ಎಚ್ಚರವಿರಲಿ. ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದ್ರು ಅದರ ವಿಷ ಹಾಗೇ ಇರುತ್ತೆ. ವೈರಿಯನ್ನು ಕೊಲ್ಲಬೇಕಾದ್ರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ, ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ: ಮರೆಯಲಾಗದಂಥ ವ್ಯಕ್ತಿಗಳನ್ನ ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನ ಮರೆತು ಬಿಡಿ. ಕಣ್ಣೀರು ಹಾಕುತ್ತಾ ಕೂರುವ ಬದಲು ಕಣ್ಣೀರಿಗೆ ಕಾರಣವಾದವರನ್ನ ಮನಸ್ಸಿನಿಂದ ದೂರ ಸರಿಸಿಬಿಡಿ. ಮನಸ್ಸಿಗೆ ನೆಮ್ಮದಿ ತಂತಾನೆ ಸಿಗುತ್ತದೆ. ಯಾರನ್ನೇ ಆಗಲಿ ಜಾಸ್ತಿ ಹಚ್ಚಿಕೊಂಡು ಹೆಚ್ಚಾಗಿ ನಂಬಿಕೊಂಡು ಹೋಗಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ಅವರ ಬದಲಾವಣೆ ತುಂಬಾ ನೋವು ಮಾಡ್ತದೆ. ಹುಟ್ಟಿದಾಗ ಜ್ಞಾನವಿಲ್ಲ, ಸತ್ತಾಗ ಪ್ರಾಣವಿಲ್ಲ. ಹುಟ್ಟು ಸಾವಿನ ಮಧ್ಯೆ ದುಡ್ಡೇ ಅಲ್ಲ. ಆದರೆ ಈ ಸತ್ಯವನ್ನ ಯಾರೂ ಒಪ್ಪಿಕೊಳ್ಳೋದಿಲ್ಲ. ಸಿಗದಿದ್ದಕ್ಕೆ ಚಿಂತಿಸಬೇಡ, ಸಿಕ್ಕಿರುವುದರ ಅಲ್ಲಗಳಿಬೇಡ.
ಬಂದವರ ಕಡೆಗಣಿಸಬೇಡ, ಬಾರದವರ ನೆನೆಯಬೇಡ. ಕಲಿತಷ್ಟು ಜ್ಞಾನ, ಮರೆತಷ್ಟು ಅಜ್ಞಾನ. ಅರಿತು ಬಾಳಿದರೆ ಜೀವನ, ಬೆರೆತು ಬಾಳಿದರೆ ಪಾವನ. ಇಷ್ಟೇ ಜೀವನ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.